ನಿಮ್ಮ ಸುತ್ತನ ಬದುಕಿನಲ್ಲಿ ಅನುಭವಿಸಿದ್ದೀರಿ. ಒಂದು 20-25 ಜನ ಮಾಂಸಾಹಾರಿ ಸ್ನೇಹಿತರಿರ್ತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು ಇಬ್ರು ಸಸ್ಯಾಹಾರಿಗಳಿದ್ರೆ ನೀವು ನಿಜವಾಗಿಯೂ ನಿಮ್ಮ ಭಾವನೆಗಳನ್ನ ಈಗ ಹೇಳಬೇಕು. ಮಾಂಸಾಹಾರವನ್ನ ಅವ್ರ ಎದುರುಗಡೆ ಆದೇಶ ಮಾಡಿ ತರಿಸೋದಕ್ಕೆ ಹೋಟೆಲ್ಗೋ ಮತ್ತೊಂದು ಪಾರ್ಟಿಗೋ ಎಲ್ಲ ಒಂದು ಸಣ್ಣ ಮುಜುಗರವನ್ನ ಅನುಭವಿಸುವಂತ ಒಂದು ಸ್ಥಿತಿ ಇದೆ ಈಗಲೂ ಕೂಡ ಸಮಾಜದಲ್ಲಿ. ಅದು ನಿರಾಕರಿಸಕ್ಕೆ ಬರೋಲ್ಲ. ಯಾಕದು ಅಂತಂದ್ರೆ ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ನಿಕೃಷ್ಟ ಅನ್ನುವಂತಹ ಒಂದು ತಣ್ಣನೆಯ ಪ್ರವಾಹ ಚಾಲ್ತಿಯಲ್ಲಿದೆ ಅಂತ ಅನ್ನೋದನ್ನ ನಾವು ನಿರಾಕರಿಸಕ್ಕೆ ಬರೋದಿಲ್ಲ. ಏನೇ ವಾದ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ತರದ ಒಂದು ವಾದ ನಡೀತಾ ಇದೆ. ಏನು ಬಾಡೂಟ ಹಾಕ್ಬೇಕು, ಸಸ್ಯಾಹಾರ ಸಾಕಾಗೋದಿಲ್ವಾ, ಸಾಹಿತ್ಯ ಅಲ್ವಾ ಇಂಪಾರ್ಟೆಂಟು, ಊಟವೇ ಇಂಪಾರ್ಟೆಂಟಾ ಅನ್ನೋ ತರದ ವಿತಂಡವಾದದ ಚಳವಳಿಯನ್ನ ಅವರು ಇದನ್ನು ಹುಟ್ಟಾಕ್ತಿದ್ದಾರೆ. ಕೌಂಟರ್ ಸ್ನೇಹಿತರೆ, ನಾವು ಅದನ್ನು ತೀವ್ರವಾಗಿ ಪರಿಗಣಿಸಬೇಕಾಗಿದೆ. ದೇಶವನ್ನ ಇವತ್ತು ಕೋಮುವಾದದ ದಳ್ಳುರಿ, ನೀವು ಮಣಿಪುರವನ್ನು ನೋಡ್ತಿದ್ದೀರಿ, ಬೇರೆ ಬೇರೆ ರಾಜ್ಯಗಳನ್ನ ನೋಡ್ತಿದ್ದೀರಿ, ನಮ್ಮ ರಾಜ್ಯದಲ್ಲೂ ಇನ್ಸಿಡೆಂಟ್ಗಳನ್ನ ನೋಡ್ತಿದ್ದೀರಿ. ಕೋಮುವಾದದ ದಳ್ಳುರಿಯಲ್ಲಿ ದೇಶ ಬೀಳ್ತಾ ಇರುವ ಸಂದರ್ಭದಲ್ಲಿ ಕೂಡ ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ನಿಕೃಷ್ಟ ಅನ್ನೋದೇ ಆಹಾರ ಕುರಿತಂತ ದಾಳಿಗಳು ಏನಿವೆ, ಬೀದಿ ದಾಳಿಗಳು, ನಾವು ಅದನ್ನು ನೋಡ್ತಾನೆ ಇದ್ದೀವಿ ದೇಶದಲ್ಲಿ. ಪತ್ರಕರ್ತರಾಗಿ ನೀವು ಬಹಳ ಹತ್ತಿರದಿಂದ ನೋಡ್ತೀವಿ ಸಮಾಜದಲ್ಲಿ. ಅದಕ್ಕೆ ಈ ಚಳವಳಿಗೆ ಒಂದು ತಾತ್ವಿಕ ಇದನ್ನ ಸಪೋರ್ಟ್ ಬೇಕು ಅಂತ ಹೇಳಿ ಹತ್ತಿರದಿಂದ ಆ ಚಳವಳಿಯನ್ನ ಗಮನಿಸ್ತಿರೋ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದೆ. ಮದ್ರಾಸ್ ಹೈಕೋರ್ಟ್ನ ತೀರ್ಪೊಂದನ್ನು ನಾವು ಕೋಟ್ ಮಾಡಿದೀವಿ, ದಯಮಾಡಿ ನೋಡಿ. ಪಳನಿ ದೇವಸ್ಥಾನದ ಇರುವ ಬೆಟ್ಟದ ಸುತ್ತಮುತ್ತ ಮಾಂಸಾಹಾರವನ್ನು ನಿಷೇಧಿಸಬೇಕು, ಮಾರಾಟ ಸೇವನೆ ನಿಷೇಧಿಸಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿಯ ರಿಟ್ ಅನ್ನ ಮದ್ರಾಸ್ ಹೈಕೋರ್ಟ್ ಮುಂದೆ ಸಲ್ಲಿಸಲಾಗುತ್ತೆ. ಮದ್ರಾಸ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ಕೋಟ್ ಮಾಡ್ತಾ ಮಾತಾಡುತ್ತೆ. ಜನತಾದಳ ವರ್ಸಸ್ HS ಚೌಧರಿ 1992, SCC ಪುಟ 305 ಮತ್ತು ಎಲೆಕ್ಟ್ರಿಸಿಟಿ ಸಪ್ಲೈ ಯುಟಿಲಿಟಿ ಆಫ್ ಒರಿಸ್ಸಾ ವರ್ಸಸ್ ದೋಬಿ ಸಾಹು ಅನ್ನೋ ಸರ್ವೋಚ್ಚ ನ್ಯಾಯಾಲಯದ 2 ಪ್ರಮುಖ ತೀರ್ಪುಗಳನ್ನ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೋಟ್ ಮಾಡುತ್ತೆ. ಎಲ್ಲಿದೆ ಮಾಂಸಾಹಾರ ನಿಕೃಷ್ಟ, ಅದನ್ನು ನಿಷೇಧಿಸಬೇಕು ಅಂತ ಈ ದೇಶದ ಸಂವಿಧಾನ ಹೇಳುತ್ತಾ? ಸಂವಿಧಾನದಲ್ಲಿ ಜೀವಿಸುವ ಹಕ್ಕನ್ನು ಕುರಿತು ಹೇಳಲಾಗಿದೆ, ಸಮಾನತೆಯ ಹಕ್ಕನ್ನು ಕುರಿತು ಹೇಳಲಾಗಿದೆ. ಮಾಂಸಾಹಾರ ನಿಷೇಧ ಅಂತ ಹೇಳಲು ಸಂವಿಧಾನ ಹೇಳಿದ್ಯಾ? ಆಹಾರದ ಕುರಿತು ಏನಾದ್ರು ಹೇಳಿದ್ಯಾ? ಮತಭೇದ ಮಾಡಬೇಕು ಅಂತ ಹೇಳಿದ್ಯಾ? ಅಥವಾ ಈ ನೆಲದಲ್ಲಿ ಬೇಕಾದಷ್ಟು ಕಾನೂನುಗಳಿವೆಯಲ್ಲ, ಆ ಕಾನೂನಿನ ಎಲ್ಲಿಯಾದರೂ ಒಂದೇ ಒಂದು ಪದವಾದರೂ ಮಾಂಸಾಹಾರ ನಿಕೃಷ್ಟ, ಸಸ್ಯಾಹಾರ ಶ್ರೇಷ್ಠ ಅಂತ ಇವೆರಡು ಮಾಂಸಾಹಾರವನ್ನು ನಿಷೇಧಿಸಬೇಕು ಅಂತ ಎಲ್ಲರಿಗೂ ಹೇಳಿದ್ಯಾ? ಈ ಭೇದ ಭಾವ ಸಲ್ಲದು ಅಂತ ಹೇಳಿ ಆ ಸಾರ್ವಜನಿಕ ಹಿತಾಸಕ್ತಿಯ ರಿಟ್ ಅನ್ನು ವಜಾ ಮಾಡಿದೆ ಮದ್ರಾಸ್ ಹೈಕೋರ್ಟ್. ನಾವು ಅದನ್ನ ಇಲ್ಲಿ ಕೋಟ್ ಮಾಡಿದ್ವಿ, ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ಕೋಟ್ ಮಾಡಿದ್ವಿ, ನಿಮ್ಗೆಲ್ಲರಿಗೂ ವಿತರಿಸಿದೆ. ಅದರ ವಿವರಗಳು ಕೂಡ ಇಲ್ಲಿ ಈಗ ಹೇಳಿಸ್ತಾ ಇದ್ದಾರೆ. ಈ ನೆಲದ ಕಾನೂನುಗಳು ನಿಷಿದ್ಧ ಅಂತ ಹೇಳ್ತಾ ಇಲ್ಲ, ಈ ನೆಲದ ಸಂವಿಧಾನ ಹೇಳ್ತಾ ಇಲ್ಲ. ಯಾರು ಹೇಳ್ತಿದ್ದಾರೆ? ಬಹುಸಂಖ್ಯಾತ ಮಾಂಸಾಹಾರಿಗಳಿಗೆ ನಾವೇನು ಭೇದ ಭಾವ ಮಾಡಿ ಅಂತ ಹೇಳ್ತಾ ಇಲ್ಲ. ಸಸ್ಯಾಹಾರವೂ ಇರಲಿ, ಜೊತೆಗೆ ಮಾಂಸಾಹಾರವೂ ಇರಲಿ. ಯಾರು ಏನು ಗ್ರ್ಯಾಂಡ್ ಬಾಡೂಟ ಕೇಳ್ತಾ ಇಲ್ಲ, ನಾಮಿನಲ್ ಆಗಾದ್ರೂ ಇರಬೇಕು. ಯಾಕೆ ಅಂದ್ರೆ ಈ ಭೇದ ಭಾವ ಜನರ ಒಳಗಡೆ ಮನೆ ಮಾಡುವುದಕ್ಕೆ ಅವಕಾಶವನ್ನು ಪ್ರಭುತ್ವ ಕೊಡಬಾರದು. ಆ ಕಾರಣಕ್ಕಾದರೂ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಅವಕಾಶ ಕೊಡಬೇಕು ಅಂತ ಈ ಚಳವಳಿ ನಡೀತಾ ಇದೆ. ಆ ಚಳವಳಿಯ ಮಾತುಗಳಿಗೆ ಪ್ರಭುತ್ವ ಸ್ಪಂದಿಸಬೇಕು ಅಂತ ನಾವು ಕರೆ ಕೊಡುವುದಕ್ಕೆ ಇವತ್ತು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇಲ್ಲಿ ಬಂದಿದೆ. ಆಹಾರದ ಅಸ್ಪೃಶ್ಯತೆ ಸಲ್ಲದು ಅಂತ ಹೇಳೋದಕ್ಕೆ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಇಲ್ಲಿ ಬಂದಿಸ್ತಾ ಇಲ್ಲ. ದಯಮಾಡಿ ಇದನ್ನ ಪತ್ರಕರ್ತರು ಈ ಚಳವಳಿಗೆ ಇಂಧನವನ್ನ ತುಂಬದೆ ಹೋದರೆ ಈ ಚಳವಳಿ, ಯಾವುದೇ ಚಳವಳಿ, ಜನ ಚಳವಳಿ, ಪ್ರಗತಿಪರ ಚಳವಳಿಗಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಹೆಚ್ಚಿನ ಒತ್ತು ಕೊಟ್ಟು ಈ ಚಳವಳಿಗೆ
ಬರಿಬೇಕು ಅನ್ನೋದು ನನ್ನ ವಿನಂತಿ ಈ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ನ ಪರವಾಗಿ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಬೇಕು ಅಂತ ಕೂಡ ನಾವು ಕೇಳ್ಕೊಳ್ತಿದ್ದೀವಿ. ಯಾಕಂತಂದ್ರೆ ಸಮ್ಮೇಳನದಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರ ಇರುವಂತೆ ನೋಡಿಕೊಳ್ಳಿ, ಅವರು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರ ಕೋಮು ಸೌಹಾರ್ದ ಕರ್ನಾಟಕವಾಗಿ ಉಳಿಯಲು ಮತ್ತು ಬೆಳೆಯಲು ಬಹುದೀರ್ಘ ಕಾಲ ಉಳಿಯುವ ಇಂಧನವನ್ನ ಈ ನಿರ್ಧಾರ ಒದಗಿಸ್ತದೆ. ಚಾರಿತ್ರಿಕ ನಿರ್ಧಾರ ಆಗ್ತದೆ ಇದು. ಈ ನಿರ್ಧಾರ ತೆಗೆದುಕೊಂಡ್ರೆ ಇರ್ಬೋದು, ಕಳೆದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರವನ್ನು ಒದಗಿಸಿಲ್ಲದೆ ಇರ್ಬೋದು, ಆದ್ರೆ ಈಗ ಒದಗಿಸಬಾರದು ಅಂತ ಹೇಳೋದಕ್ಕೆ ಏನಿದೆ? ಯಾವ ಈ ಪ್ರೆಸಿಡೆಂಟ್ ಮೇಲ್ಪಂಕ್ತಿಯ ತೀರ್ಪುಗಳಿವೆ, ಕಾನೂನುಗಳಿವೆ? ಏನೂ ಇಲ್ಲ. ಸೊ ಬಹುಸಂಖ್ಯಾತರ ಮನವಿಯನ್ನ ಸಮ್ಮೇಳನದ ಉಸ್ತುವಾರಿ ವಹಿಸಿದವರು ಮತ್ತು ಈ ರಾಜ್ಯದ ಪ್ರಭುತ್ವ ಗಮನಿಸಬೇಕು ಮತ್ತು ಸ್ಪಂದಿಸಬೇಕು. ಧನಾತ್ಮಕವಾದ ನಿರ್ಧಾರವನ್ನು ಈ ಕೂಡಲೇ ತಳೆಯಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತೇವೆ.